ಗಾಬರಿ ಆಗುವಂಥದ್ದು. ಅವ್ರು ಮಾತಾಡ್ಲಿಕ್ಕೆ ಶುರು ಮಾಡಿದ್ರೆ ಭಯ ಆದಂಗೆ ಆಗ್ತಿರ್ತದೆ. ಅಂಥ ಪರಿಸ್ಥಿತಿ ಇಲ್ಲಿ ನಮ್ಮ ದೇಶದಲ್ಲಿ ಅದ. ಅದರಲ್ಲೂ ನಮ್ಮ ರಾಜಕಾರಣಿಗಳು ಈ ರೀತಿ ಇದ್ದಾರೆ. ದಬ್ಬಾಳಿಕೆ ಮಾಡೋದು ಮುಂತಾದ ಕೃತ್ಯಗಳು ನೋಡಿದಾಗ ಸಾರ್ವಜನಿಕರು ಬಾಯಲ್ಲಿ ಶೀಟಿ ಕೈಯಲ್ಲಿ ಲಾಠಿ ಹಿಡಿದು ಸ್ವತಃ ಕಮ್ಯುನಿಟಿ ಪೊಲೀಸಿಂಗ್ ಮಾಡಲು ಮುಂದಾಗುವ ದಿನಗಳು ದೂರವಿಲ್ಲ ಅಂತೇಳಿ ಅವ್ರಿಗೆ ಅನಿಸ್ಲಾಗತ್ತದ. ಇನ್ನು ಮುಂದಿನ ದಿನದಲ್ಲಿ ಜನಸಾಮಾನ್ಯರನ್ನ ಕಾನೂನು ಕೈಗೆ ತೊಗೊಂಡು ಶೀಟಿ ಹಿಡ್ಕೊಂಡು ಬೆತ್ತ ಹಿಡ್ಕೊಂಡು ಅಡ್ಡಾಡೋ ಪ್ರಸಂಗ ಬರ್ತದಪ್ಪ ಇಲ್ಲಿ ಅಂತ. ಯಾಕಂದರೆ ಪೊಲೀಸರು ಈ ರೀತಿಯಾಗಿ ಜನಸಾಮಾನ್ಯ ತೊಂದರೆ ಕೊಡ್ತಾ ಇದ್ದಾರೆ. ಕೇವಲ ಇವರು ರಾಜಕಾರಣಿಗಳು ಅಥವಾ ಇನ್ನುಳಿದವರು ಮೇಲಾಧಿಕಾರಿಗಳಿಗೆ ಸೇವಕರಿಲ್ಲಪ್ಪ ಇವರು ಅನ್ನುವಂಥ ಪ್ರಶ್ನೆಯನ್ನು ಮಾಡ್ತಿದ್ದಾನೆ ರವಿಕೃಷ್ಣಾರೆಡ್ಡಿ ಅವರು. ಇದರಲ್ಲಿ ಭಾಳಷ್ಟು ಸತ್ಯಾಂಶ ಇದ್ದವ್ರು. ಇದನ್ನು ಅಲ್ಲಗಳಿಲಿಕ್ಕೆ ಆಗುವುದಿಲ್ಲ ಪೂರ್ಣ ಪ್ರಮಾಣದಲ್ಲಿ. ಯಾಕಂದ್ರೆ ಪ್ರತಿಯೊಂದು ಎಲ್ಲೇ ಹೋಗಿ ನೀವು ಯಾವುದೇ ಪೊಲೀಸ್ ಸ್ಟೇಷನ್ಗೆ ಹೋದರೂ ನಾವು ಇದನ್ನು ಸಾಮಾನ್ಯವಾಗಿ ನೋಡ್ತಿರ್ತೀವಿ. ಜನಸಾಮಾನ್ಯರು ಆದರೂ ದಾದ ಮಾಡೋದಲ್ಲೇ ಕೂತಿರ್ತಾರೆ ಪೊಲೀಸೊಬ್ಬ ಏನ ಎಕಡೆ ಬಂದೆ ಅನ್ನುವಂಥದ್ದು, ಅಥವಾ ಒಬ್ಬ ಸಾಮಾನ್ಯ ಅವನೊಬ್ಬನ ಬೆಳೆಸ್ಬೇಕಾಗಿದ್ರೆ ಬಾಯಿಗೆ ಬಂದಂಗೆ ಮಾತಾಡೋದು, ಇವೆಲ್ಲ ಸಾಮಾನ್ಯವಾಗಿ ಎಲ್ಲ ಪೊಲೀಸ್ ಸ್ಟೇಷನ್ಗಳಲ್ಲಿ ಒಂದಿಷ್ಟು ಕಂಡೇ ಕಾಣ್ತದೆ. ಮತ್ತು ಅದರಲ್ಲೂ ಒಬ್ಬ ಸಜ್ಜನಿದ್ದಂಥ ವ್ಯಕ್ತಿ ಅಥವಾ ಒಂದು ಒಳ್ಳೆಯ ಕೆಲಸ ಮಾಡುವಂಥ ವ್ಯಕ್ತಿ ಪೊಲೀಸ್ ಸ್ಟೇಷನ್ಗೆ ಹೋಗೋದಪ್ಪ ಅಂದ್ರೆ ಅನಿಸ್ತಾನೆ. ಚಲೋ ವೆಲ್ ಎಜುಕೇಟೆಡ್ ಇದ್ದವ್ರು ಸಹಿತ ಪೊಲೀಸ್ ಸ್ಟೇಷನ್ ನಿಮ್ಗೆ ಕರೆಯಾಕೈತಾರೆ ಅಂದ್ರೆ ಸಾಕು, ಯಾಕೋ ಯಪ್ಪ ಏನು ಕಾನೂನು ಸುಖ ಆಗ್ತದೆ. ಆ ರೀತಿಯಾಗಿ ಭಯದ ವಾತಾವರಣವನ್ನು ಇವತ್ತಿಗೂ ಇದ್ದಿದ್ದು ನೋಡಿದಾಗ ಒಳ್ಳೆಯವರಿಗೆ ಅದು ಭಯದ ಕಾಣೆ. ಇಂಥ ಈ ರಾಜಕಾರಣಿಗಳು, ದುಷ್ಟ ವ್ಯಕ್ತಿಗಳು, ಸಮಾಜದ ಘಾತಕಗಳು, ಜೊತೆಗೆ ಕ್ರಿಮಿನಲ್ಸ್, ಅಪರಾಧಿಗಳು, ಇವ್ರಿಗೆ ಅದು ಆಡಂಬೋಲ, ಆಡ್ಬೋದು ಆರಾಮ ಕೊಡುವಂಥ ಜಾಗ ಅನ್ನುವಂಥದ್ದು ಇವತ್ತು ಕೇಳಿ ಬರ್ತಾಯಿದೆ ಅಂತ. ಅದಕ್ಕಾಗಿ ನಮ್ಗೆ ರವಿಕೃಷ್ಣಾರೆಡ್ಡಿ ಅವರು ನೇರವಾಗಿ ಆರೋಪ ಮಾಡ್ತಾ ಇದ್ದಾರೆ. ಪೊಲೀಸ್ ಇಲಾಖೆ ಆಗಿರ್ಬೋದು, ರಾಜ್ಯದ ಪೊಲೀಸರು ಹೆಚ್ಚು ಕಡಿಮೆ ಕ್ರಿಮಿನಲ್ ಜೋಡಣೆ ಇರ್ತಾರಪ್ಪ, ಅವ್ರನ್ನ ಬಿಟ್ಟರೆ ರಾಜಕಾರಣಿಗಳ ಜೊತೆಗೆ. ರಾಜಕಾರಣಿಗಳು ಏನು ಹೇಳ್ತಾರೆ,